ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ತುಕ್ಕು ಹಿಡಿದ ಕಬ್ಬಿಣದ ಜಾಲರಿ, ಚರಂಡಿ ಒಳಗಡೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ. ಕನಕಗಿರಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಮಾಡಲಾಗಿದೆ. ಚರಂಡಿ ನಿರ್ಮಾಣ ಮಾಡಿದ ಕೆಲವು ದಿನಗಳು ನೀರು ಹರಿಯುವ ನಿಟ್ಟಿನಲ್ಲಿ ಯಾವುದೇ ಜಾಮ್ ಕೂಡ ಆಗುತ್ತಿರಲಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಲುಷಿತ ನೀರು, ಮಾಲಿನ್ಯಕರ ವಸ್ತುಗಳು ಮುಂದೆ ಹರಿದು ಹೋಗದೆ ಸಂಗ್ರಹಗೊಂಡು ರೋಗಗಳನ್ನು ಉಂಟು ಮಾಡುವ ಸ್ಥಿತಿ ಉಂಟಾಗಿದೆ. ತುಕ್ಕು ಹಿಡಿದ ಜಾಲರಿ. ಸಿಸಿ ರಸ್ತೆ ಮೇಲೆ ಹಾಕಿರುವ ಜಾಲರಿ ತುಕ್ಕು ಹಿಡಿದಿದ್ದು, ವಾರ್ಡಿನ ನಿವಾಸಿಗಳು ಯಾವುದೇ ರೀತಿಯ ಅಧಿಕಾರಿಗಳಿಗೆ ಸೂಚಿಸಿದರೂ ಸಹ ಹೊಸ ಜಾಲರಿ ಹಾಕುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳುತ್ತಾರೆ. ಕೆಲವು ದಿನಗಳಿಂದ ಮುಖ್ಯ ಅಧಿಕಾರಿ ನೋಡಿಕೊಂಡು ಹೋಗಿದ್ದಾರೆ, ಆದರೂ ಇನ್ನೂ ಸರಿಪಡಿಸಿಲ್ಲ ಎನ್ನುವುದು ಜನರಿಗೆ ಅನುಮಾನಕ್ಕೆ ಈಡಾಗಿದೆ. ಚರಂಡಿ ಒಳಗಡೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ. ಇಲ್ಲಿನ 9, 10, 11ನೇ ವಾರ್ಡಿನ ಜನರಿಗೆ ಹೋಗುವ ನೀರಿನ ಪೈಪ್ ಅಳವಡಿಸಿದ್ದಾರೆ. ಆದರೆ ಪೈಪ್ ಗಟರ್ ಒಳಗಡೆ ಕುಡಿಯುವ ನೀರಿನ ಪೈಪ್ ಹೊಂದಿದ್ದು, ವಾರ್ಡಿನ ನಿವಾಸಿಗಳು ದಿನನಿತ್ಯ ಕುಡಿಯಲು, ಅಡುಗೆ ಮಾಡಲು ಬಳಸುತ್ತಿದ್ದಾರೆ. ವಾರ್ಡಿನ ಸದಸ್ಯರಿಗೆ ಅಲ್ಲಿನ ಸ್ಥಳೀಯರು ಹೇಳಿದರೂ ಕೂಡ ಪ್ರಯೋಜನವಾಗಿಲ್ಲ. ಅನಾಹುತಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳಿ. ಆ ಚರಂಡಿ ರಸ್ತೆ ಮೇಲೆ ಇರುವ ಜಾಲರಿ ತುಕ್ಕು ಹಿಡಿದಿದ್ದು, ವಾಹನಗಳು ಅಪಾರ ಪ್ರಮಾಣದಲ್ಲಿ ಅಲೆದಾಡುತ್ತಿವೆ. ಕೆಲವರು ಜನರು ಬೈಕ್ ಸ್ಲಿಪ್ ಆಗಿ ಬಿದ್ದಿದ್ದಾರೆ. ವಾರ್ಡಿನ ಸದಸ್ಯರಿಗೆ ಅಲ್ಲಿನ ಯುವಕರು ಹೊಸ ಜಾಲರಿ ಹಾಕಿಸಿ ಎಂದರೂ ಯಾವುದೇ ಕ್ರಮವಾಗಿಲ್ಲ. ವರದಿಗಾರ ಗೌತಮ್ ಯಾದವ್. 9ನೇ ವಾರ್ಡ್ ಇರತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇದೆ. ಇದು ತುಂಬ ಒಳಗೆಲ್ಲ ಕಬ್ಬಿಣದ ಒಳಗೆ ಇಲ್ಲ ಹಾಕಿದ್ರಿಂದ ಇದೆಲ್ಲ ಒಳಗಡೆ ಹೋಗಿ ಅಲ್ಲಿ ಮುಂದೆ ಚರಂಡಿ ನಿಂತ್ಕೊಂಡಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಆದ ಕಾರಣ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೂಡಲೇ ಇದರ ವ್ಯವಸ್ಥೆಯನ್ನು ಮಾಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದ್ರ ಶೀಘ್ರವಾಗಿ ಕ್ರಮ ತಗೋಬೇಕು. ಇಲ್ಲ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಇಲ್ಲಿನ ಓಣಿನ ಗ್ರಾಮಸ್ಥರು, ಓಣಿನ ಎಲ್ಲ ನಾಗರಿಕರು ಹೇಳ್ತಾ ಇದ್ದಾರೆ. ದಯವಿಟ್ಟು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಕೂಡಲೇ ಇದನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಶೀಘ್ರದಲ್ಲೇ ನಾವು ಹೋರಾಟ ಮಾಡಿ ಮತ್ತೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಎಚ್ಚೆತ್ತುಕೊಂಡು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ. ದಯವಿಟ್ಟು ಅಧಿಕಾರಿಗಳು ಇದನ್ನು ಈ ರೀತಿಯಿಂದ ಮುಂದೆ ಇದು ಆಗಲಾರ್ದಂತ ಈ ಕಬ್ಬಿಣದ ಒಳಗಡೆ ಕಬ್ಬಿಣ ಇರೋದ್ರಿಂದ ದಯವಿಟ್ಟು ಇದನ್ನು ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೀವಿ.